ನೆಕ್ಸ್ಟ್ ಚೆಕ್ ಮಾಡಿ ಕಾಪರ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ತಾಯಿದು ಕೆಲವೊಂದು ಹಳೆ ರೇಷ್ಮೆ ಸಾರಿಗಳಿದ್ದಾವೆ, ಅದನ್ನು ನೋಡ್ತಾನೂ ಇಲ್ಲ. ಸೊ ಅದನ್ನು ಸೇಲ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಅದೇ ಆಗಿರುತ್ತೆ. ಹೆವಿ ರೈನ್ ಬರ್ತಾ ಇದೆ, ನಾವು ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಹೆಂಗ್ ಬರ್ತಾ ಇದೆ ಮಳೆ. ಅಲ್ಲ ಯೂಟ್ಯೂಬರ್ಸ್ ಎಲ್ಲ ಹಾಗೆ ಮಾತಾಡೋಣ. ನಿಮ್ಗೊಂದು ಸರ್ಪ್ರೈಸ್ ಅಂಗಡಿ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ. ನೋಡಿ ಅಲ್ಲ, ಸೀರೆ ನಾವಿವತ್ತು ಸ್ಯಾರಿ, ನಮ್ಮ ಹಳೆ ಸ್ಯಾರಿನ ಮಾರೋಣ ಅಂತ ಹೋಗ್ತಾ ಇದೀವಿ. ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ನೋಡಿ ಅದನ್ನ ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲಿಂದ ನನಗಿಂತ ಹೆಚ್ಚಾಗಿ ನಮ್ಮ ತಾಯಿ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಸೊ ತಾಯಿದ್ದಕ್ಕೂ ಟಿಪ್ಸ್ ಕೊಡ್ತಿದ್ದಾರೆ, ಹೇಗೆ ಮಾತಾಡಬೇಕು ನೋಡು, ನಾನೆಲ್ಲರೂ ನೋಡ್ತೀನಿ, ನೀನು ಹಾಗೆ ಮಾತಾಡು ಅಂತ. ನಮ್ಮಮ್ಮ ಕೂತಿರೋದು ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಬರ್ತಾನೆ ಇತ್ತು. ಹಾಗೆ ನಮ್ಮ ತಾಯಿ ರೋಡುದ್ದಕ್ಕೂ ಟಿಪ್ಸ್ ಕೊಡ್ತಾನೇ ಇದ್ದರು. ಅವ್ರ ಹತ್ರ ಎಲ್ಲ ಟಿಪ್ಸ್ ತೊಗೊಂಡು ಫೈನಲಿ ವಿ ರೀಚ್ಡ್ ಆರ್ ಡೆಸ್ಟಿನೇಷನ್ ಗಾಂಧಿ ಬಜಾರ್. ಸೊ ನಾವು ಓಲ್ಡ್ ಸ್ಯಾರಿ ಕೊಡ್ತಾ ಇರೋದು ಶಾಪ್ ಬಂದು ಗಾಂಧಿ ಬಜಾರಲ್ಲೇ ಲೊಕೇಟ್ ಆಗಿದೆ. ಸೊ ಇವ್ರದ್ದು ವರುಣ್ ಆರಾಧ್ಯ ಅನ್ನೋರ್ದು ಯೂಟ್ಯೂಬ್ ರೆಫರೆನ್ಸ್ ಮೇಲೆ ನಾನು ಬಂದಿರೋದು. ಸೊ ಈ ಶಾಪ್ ಬಂದು ಗಾಂಧಿ ಬಜಾರಲ್ಲಿ ಲೊಕೇಟ್ ಆಗಿದೆ. ಕಾಂತಿ ಸ್ವೀಟ್ಸ್ ಎಕ್ಸಾಕ್ಟ್ ಆಪೋಸಿಟಲ್ಲೇ ಲೊಕೇಟ್ ಆಗಿದೆ. ಸದ್ಗುರು ಸಿಲ್ಕ್ಸ್ ಅಂತ ಫಸ್ಟ್ ಫ್ಲೋರಲ್ಲಿದೆ. ತುಂಬ ಹಳೆಯ ಬಿಲ್ಡಿಂಗ್ ಅಲ್ಲ, ಅದಕ್ಕೆ ಸ್ಟೆಪ್ಸ್ ಎಲ್ಲ ಹೀಗಿರೋದು. ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೂ ವರುಣ್ ಆರಾಧ್ಯ ಅವ್ರದ್ದು ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ, ಸೊ ದಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಮ್ಮ ಹತ್ರ ಇರೋ ಹಳೆ ಸ್ಯಾರಿ ಬ್ಲೌಸ್ಗಳನ್ನೆಲ್ಲ ತೊಗೊಂಡೋದ್ರೆ ಆಲ್ಮೋಸ್ಟ್ ಎಲ್ಲ ಕಾಪರೇ ಆಗಿತ್ತು. ಅದರಲ್ಲಿ ಒಂದೇ ಒಂದು ಪಿಂಕ್ ಬ್ಲೌಸ್ ಇತ್ತು, ಅದು ಮಾತ್ರ ಪ್ಯೂರ್ ಝರಿ, ಸಿಲ್ವರ್ ಝರಿ ಇರೋದು. ಬಟ್ ಆ ಸ್ಯಾರಿ ತುಂಬಾ ಚೆನ್ನಾಗಿತ್ತು, ಬ್ಲೌಸ್ ಒಂದೇ ಹಾಳಾಗಿತ್ತು. ಸೊ ಅದಕ್ಕೆ ಕೊಟ್ಬಿಡೋಣ ಅಂತ ತೊಗೊಂಡೋಗಿದ್ವಿ. ಅದು ಕಾಪರ್ ಅಂತ ತೊಗೊಳ್ತಾರೆ, ಅದೇ ಬೆಳೆ ಒಂದೊಂದು ಥರ. ಯಾರು ಟೆಸ್ಟ್ ಮಾಡ್ತಾ ಇದ್ರು ಎಲ್ಲ ಕಾಪರೇ ಆಗ್ತಿತ್ತು. ಅದ್ರದ್ದೇ ಅಂತ ತಗೊಳ್ಳಲ್ಲ, ಅದ್ರ ಬಾರ್ಡರ್ಸ್ ಇದಾವೆ ನೋಡಿ. ಇವ್ರಿಗೆ ಏನಾದ್ರು ಬರೀ ಬ್ಲೌಸಸ್ ಏನೋ ತೊಗೊಂಡು ಕೊಟ್ಟರೆ ತಗೊಳ್ಳಲ್ಲ, ಸ್ಯಾರಿ ಇದ್ದರೆ ಮಾತ್ರ ತಗೋತಾರೆ. ಸೊ ಅಗೇನ್ ಈ ಸ್ಯಾರಿಗಳೆಲ್ಲ ಕಾಪರೇ ಅದು. ಇದು ಸೀರೆ ಕಾಪರ, ಚೆಕ್ ಮಾಡಿಬಿಡಿ. ಓಕೆ, ಎಷ್ಟು ತಗೋತೀರೋ? ಇದು ಇದೇನು ನೋಡಿ. ಸೊ ಈ ಪಿಂಕ್ ಬ್ಲೌಸ್ ಬಂದು ಪ್ಯೂರ್ ಝರಿ, ಬಟ್ ಸ್ಯಾರಿ ತುಂಬ ಚೆನ್ನಾಗಿತ್ತು, ಬ್ಲೌಸ್ ಒಂದೇ ಹಾಳಾಗಿತ್ತು ಅಂತ ಕೊಡಕ್ಕೆ ಬಂದ್ವಿ. ಸೊ ಕಾಪರ್ನೆಲ್ಲ ತೂಕದ ಲೆಕ್ಕದಲ್ಲಿ ತೊಗೋತಾ ಇದ್ರು, ಕೆ ಜಿಗೆ 150 ಅಂತ. ಸೊ ಇವಾಗೆಲ್ಲ ಕಾಪರ್ ಸ್ಯಾರಿಗಳನ್ನ ತೂಕ ಮಾಡ್ತಿದ್ದಾರೆ ಅಲಾಂಗ್ ವಿತ್ ದ ಬ್ಲೌಸ್. ಕೆ ಜಿಗೆ 150 ರೂಪಾಯಿ ಕೊಡ್ತಿದ್ದಾರೆ. ಅದೇ ಪಿಂಕ್ ಕಲರ್ ಬ್ಲೌಸ್ ಇದೆಯಲ್ಲ ಪ್ಯೂರ್ ಝರಿ, ಅದನ್ನು ಮಾತ್ರ ಮಾಡಲ್ಲ ತೂಕ. ಕೆ ಜಿನ ಅಲ್ಲ 100 ಗ್ರಾಮ್ ಬರ್ತೈತೆ. ಡ್ರೆಸ್ ಅದರಲ್ಲಿ ಏನೂ ಆಗಲ್ಲಮ್ಮ. ಒಂದು 3 ಕೆ ಜಿನೂ ಬರಲ್ವಾ? 300 ಕೆ ಜಿ. ಈ ಕಾಪರ್ ಸ್ಯಾರಿ ವಿತ್ ಬ್ಲೌಸನ್ನು ತೂಕ ಮಾಡಿದ್ರೆ ಬರೀ 2 ಕೆ ಜಿ 900 ಗ್ರಾಮ್ ಬರ್ತಿದೆ. 3 ಕೆ ಜಿನೂ ಬರ್ತಾ ಇಲ್ಲ. ಅದೇ ಕೆ ಜಿ ಎಷ್ಟು? 150 ಅಂತ. 2 ಕೆ ಜಿ ಸಮ್ 800 ಚಿಲ್ಲರೆ ಬರ್ತು. 800 900 ಚಿಲ್ಲರೆನ ಅಷ್ಟೇ. ಅಂದಾಜು ಎಷ್ಟು ತಗೋತೀರಾ? ಸೀರೆ ಸಿಲ್ವರ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಲ್ಲ. ಹೆಂಗ್ ಗೊತ್ತಾಗುತ್ತೆ ನಮಗೆ? 100 ಗ್ರಾಮ್ ಲೆಕ್ಕ ನೋಡ್ತೀವಲ್ಲ. ಈಗ ಒಂದು ಸೀರೆ ಹಿಂಗೆ ಸೂಟ್ ಇಮೇಜ್ ಮಾಡಿ. ಸೊ ಪ್ಯೂರ್ ಝರಿ ಆದರೆ ತೂಕ ಮಾಡಿ ಎಷ್ಟು ಬಾರ್ಡರ್ ಇದೆ, ಪಲ್ಲು ಇದೆ, ಅದ್ರದ್ದು ಅಳತೆ ನೋಡಿ ತೂಕ ಮಾಡಿ ತೊಗೊಳ್ತಾರೆ. ಸೊ ಪಿಂಕ್ ಕಲರ್ ಸ್ಯಾರಿ ತೋರಿಸ್ತೀನಿ.
ಸ್ಯಾರಿ ಕಂಡೀಷನ್ ಹೀಗಿದೆ. ನಮ್ಮ ತಾಯಿ 25 ವರ್ಷದಿಂದ 5,000 ಕೊಟ್ಟು ತೊಗೊಂಡಿರೋ ಸ್ಯಾರಿ ಇದು. ಅವ್ರು ಇದನ್ನೇ ಪ್ಯೂರ್ ಝರಿ ಇದೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಮಾಸ್ತಂಗಾಗಿದೆ. ನಮ್ಮ ತಾಯಿನ ಯೋಚನೆ ಮಾಡ್ತಿದ್ದಾರೆ ಏನು ಕೊಡೋದೋ ಬೇಡವೋ ಅಂತ. ಸೊ ಈ ಬ್ಲೌಸ್ ಬಂದು 2 ಗ್ರಾಮ್ ಇದೆ. ಸೊ 200 ರೂಪಾಯಿ ಕೊಡ್ತೀನಿ ಅಂದರು. ತೂಕ ಮಾಡೋದಿಲ್ಲ ತೂಕ ಮಾಡೋದು ಅಲ್ಲಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ರು ತಗೊಂಡ್ ಇದ್ರು 55,000 ಅಂತ. ನನಗೂ ಒಂದು 50,000 ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ತಾಯಿ ತುಂಬ ಹೈ ಎಕ್ಸ್ಪೆಕ್ಟೇಷನಲ್ಲೇ ಹೊರಟಿದ್ದು. ನನ್ನ ಹತ್ರ ಇರೋದೆಲ್ಲ ಪ್ಯೂರ್ ಝರಿ, ಒಳ್ಳೆ ದುಡ್ಡು ಬರುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಟೆಸ್ಟ್ ಮಾಡಿದಾಗ ಎಲ್ಲ ಕಾಪರ್ ಅಂತ ಗೊತ್ತಾದಾಗ ತುಂಬಾ ಡಿಸಪಾಯಿಂಟ್ ಆದ್ವಿ. ಹಾಗೆ ನಮ್ಮ ತಾಯಿಗೆ ತುಂಬ ಬೇಜಾರು ಕೂಡ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ಬಂದಿದ್ದು 200 ರೂಪಾಯಿ ತೊಗೊಂಡು ಸ್ವಲ್ಪ ಗಣದ ಕಡೆ ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ಇನ್ನೊಂದು ಕಡೆ ತುಂಬ ಅರ್ಜೆಂಟ್ ಕೆಲಸ ಆಯಿತು. ಸೊ ಆ ಕೆಲಸಕ್ಕೆ ಹೋಗೋಣ ಅಂತ ಆಟೋದಲ್ಲೇ ಹೋಗೋಣಪ್ಪ, ಯಾಕಂದರೆ ಒಳ್ಳೆ ಪಾರ್ಕಿಂಗ್ ಸ್ಪಾಟ್ ಸಿಕ್ಕಿತ್ತು ಗಾಂಧಿ ಬಜಾರಲ್ಲಿ. ಕತ್ತೆ ಕೊಡ್ತಾರೆ ಅಂದ್ಬಿಟ್ಟು ಫುಲ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಹೆವಿ ಡಿಸಪಾಯಿಂಟ್ಮೆಂಟ್. ಇದೇ ಕಾರಣಕ್ಕೆ ನಾನು ಕಾರಲ್ಲಿ ಬರಲಿಲ್ಲ, ಗಾಂಧಿ ಬಜಾರಲ್ಲೇ ಪಾರ್ಕ್ ಮಾಡಿ ಹಾಗೆ ಆಟೋದಲ್ಲಿ ಬಂದ್ವಿ ತ್ಯಾಗರಾಜ್ ನಗರ್ಗೆ. ಇಟ್ಸ್ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ಕಂಟಿನ್ಯೂಸ್ಲಿ 1 hour ಮಳೆ ಬಂದಿದೆ. ತುಂಬ ಕಷ್ಟಪಟ್ಟು ಆಟೋ ಹುಡುಕಿ ಸಿಕ್ಕಿದ ಮೇಲೆ ಫೇವ್ರೆಟ್ ವಿದ್ಯಾರ್ಥಿ ಭವನಕ್ಕೆ ಬಂದು ಮಸಾಲೆ ದೋಸೆ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ದಿನೇ ಗೋಲ್ಡ್ ರೇಟ್ ತುಂಬ ಅಂದರೆ ತುಂಬಾ ದುಬಾರಿ ಆಗ್ತಿದೆ. ಇನ್ನು ಮುಂಬರೋ ದಿನಗಳಲ್ಲಿ ಎಷ್ಟಾಗುತ್ತೆ ಅಂತ ನಮ್ಮ ಕೈಯಲ್ಲಿ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಮ್ಮ ತಾಯಿ ಹಾಗೆ ಇಮಿಟೇಷನ್ ಜ್ಯುವೆಲ್ರೀಸ್ ನೋಡಿದ್ರು. ಸೊ ಒಂದು ತೊಗೊಳ್ಳೋಣ, ಅಲ್ಲಿ ಇಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಫೈನಲಿ ವಿ ಶಾರ್ಟ್ ಲಿಸ್ಟೆಡ್ ಒನ್. ನಾನು ಯಾವ್ದು ಹಾಕ್ಕೊಂಡಿದ್ನೋ ಕತ್ತಿಗೆ ಅದನ್ನೇ ತೊಗೊಂಡ್ವಿ. ನಂಗೆ ಗಾಂಧಿ ಬಜಾರಲ್ಲಿ ತುಂಬ ಹೆದರ್ಕೊಳ್ತೀನಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ, ಯಾಕಂದರೆ ನನ್ನ ಕಣ್ಣು ಮುಂದೆನೇ ಇಬ್ರದ್ದು ಮೊಬೈಲ್ ಕಿತ್ಕೊಂಡು ಹೋಗಿದ್ರು. ಹಾಗೆ ಕೆಲವ್ರು ಹೇಳಿದ್ದಾರೆ ಕೂಡ ಗಾಂಧಿ ಬಜಾರಲ್ಲಿ ಹೆವಿ ಕಳ್ತನ ಅಂತ. ಯೂಟ್ಯೂಬರ್ಸ್ದು ವೀಡಿಯೋಸ್ ಎಲ್ಲ ನೋಡಿದಾಗ ನಾನು ಅನ್ಕೋತಾ ಇದ್ದೆ, ವಾವ್ ಏನು ಸೂಪರ್ ಈಸಿ ಅಲ್ಲ, ಜಸ್ಟ್ ಹೋಗು ವಿಡಿಯೋ ತೆಗಿ ಬಾ, ಸೂಪರ್ ಅಂದರೆ ಸೂಪರ್ ಈಸಿ ಅಂದ್ಕೊಂಡಿದ್ದೆ. ಬಟ್ ನಾನು ಯಾವಾಗ ಸ್ಟಾರ್ಟ್ ಮಾಡೋದ್ನೋ ಅದ್ರ ರಿಯಾಲಿಟಿ ಗೊತ್ತಾಗ್ತಿದೆ. ಇಟ್ಸ್ ನಾಟ್ ಅಟ್ ಆಲ್ ಈಸಿ. ನಮ್ಮ ಮಮ್ಮಿ ಟಿಪ್ಸ್ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆಲ್ಸೋ. ಹಾಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.